ನಮಸ್ಕಾರ ವೀಕ್ಷಕರೇ, ವಿ.ಸಿ. ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ನಾರ್ತ್ ಬಿಲ್ಡಿಂಗು ಈಸ್ಟ್ ಡೋರ್ ಅಲ್ಲಿ ಕಟ್ಟಿರುವಂತಹ ಲಾವಿಶ್ ಇಂಡಿಪೆಂಡೆಂಟ್ ಹೌಸ್. ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ, ಈ ಪ್ರಾಪರ್ಟಿ ನಮಗೆ ಅಂಜನಾಪುರದಲ್ಲಿ ಬರುವಂತಹ ಬಿಡೆ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ ಡೀಟೇಲ್ಸ್, ಲೊಕೇಶನ್ ಮತ್ತೆ ಕನೆಕ್ಟಿವಿಟಿ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ವಿತ್ ಪ್ರೈಸ್ ಸಮೇತ. ಇನ್ ಕೇಸ್ ಏನಾದ್ರು ಈ ಪ್ರಾಪರ್ಟಿ ಡೀಟೇಲ್ಸ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಿ, ವಿತ್ ಪ್ರೈಸ್ ನೋಡಿ. ಪ್ರೈಸ್ ಏನಾದ್ರು ನಿಮ್ಗೆ ಓಕೆ ಆಯ್ತು ಅಂದ್ರೆ ಫುಲ್ ವಿಡಿಯೋನ ಮಿಸ್ ಮಾಡ್ದಿರ ನೋಡಿ ಅಂತ ಕೇಳ್ತಾ, ಈ ಪ್ರಾಪರ್ಟಿ ಮುಂದೆಗಡೆ ಇರೋದು ನಮಗೆ 25 ಅಡಿ ಟಾರ್ ರೋಡ್ ಇದೆ, ಕಾವೇರಿ ವಾಟರ್ ಬರ್ತಾ ಇದೆ. ಪ್ರೆಸೆಂಟ್ ನಮಗೆ ಡ್ರೈನೇಜ್ ವರ್ಕಿಂಗ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಇದು ನಮಗೆ ನಾರ್ತ್ ಬಿಲ್ಡಿಂಗ್ ಈಸ್ಟ್ ಡೋರ್ ಬರುತ್ತೆ. ಇದು ಬಿಡಿಯ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿಯಿಂದ ನಮಗೆ ಕನಕಪುರ ರೋಡ್ ಬಂದು ನಮಗೆ 1.8 ಇದೆ. ತಲಗಟ್ಪುರ ಮೆಟ್ರೋ ಸ್ಟೇಷನ್ ಬಂದು ನಮಗೆ 2.1 ಕಿಲೋಮೀಟರ್ ಬರುತ್ತೆ. 2.5 ಕಿಲೋಮೀಟರ್ ಮತ್ತೆ 2.6 ಕಿಲೋಮೀಟರ್ ಒಳಗಡೆ ನಮಗೆ ಡಿ ಮಾರ್ಟ್ ಮತ್ತೆ ವಾಜರಹಳ್ಳಿ ಮೆಟ್ರೋ ಸ್ಟೇಷನ್ ಕೂಡ ನಮಗೆ ತುಂಬಾ ಹತ್ತಿರದಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ಎಲಿವೇಶನ್ ನೋಡ್ತಾ ಇದ್ದೀರಾ, ಕೆಳಗಡೆ ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ಒಂದು ಪಾರ್ಕಿಂಗ್ ಗೇಟ್, ಇನ್ನೊಂದು ವಾಕಿಂಗ್ ಗೇಟ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ಗ್ರಾನೈಟ್ ಕ್ಲೇಡಿಂಗ್ ನ ಕೊಟ್ಟಿರುವಂತದ್ದು. ಇದು ನಮಗೆ ನ್ಯಾಚುರಲ್ ಸ್ಟೋನ್ ನ ಯೂಸ್ ಮಾಡಿದ್ದಾರೆ. ಸೆಕೆಂಡ್ ಫ್ಲೋರ್ ಮತ್ತೆ ಥರ್ಡ್ ಫ್ಲೋರ್ ಬಂದು ನಮಗೆ ಸ್ಟ್ರಕ್ಚರ್ ಪೈಂಟ್. ಈ ಪೋರ್ಷನ್ ನಮಗೆ UPVC ವಿಂಡೋ ಕೂಡ ಕೊಟ್ಟಿರುವಂತದ್ದು. ಇದು ನಮಗೆ ಪಾರ್ಟಿ ರೂಮ್ ಬರುತ್ತೆ, ಒಂದು ಮಲ್ಟಿಪರ್ಪಸ್ ರೂಮ್ ಕೊಟ್ಟಿರುವಂತದ್ದು. ಬಾಲ್ಕನಿಗಳಿಗೆ ಮತ್ತೆ ಕಾರಿಡಾರ್ಗೆ ಟಫನ್ ಗ್ಲಾಸ್ SS ವರ್ಕು ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಮನೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲೂ ಕೂಡ ನಮಗೆ ಮನೆ ಕಂಪ್ಲೀಟ್ ಆಗಿದೆ. ಆಲ್ಮೋಸ್ಟ್ ಒಂದು 85% ಡೆವಲಪ್ಮೆಂಟ್ ಆಗಿರುವಂತಹ ಲೊಕೇಶನ್ ಅಲ್ಲಿ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಈ ಲೊಕೇಶನ್ ಅಲ್ಲಿ ಕೂಡ ನಮಗೆ ಕಾವೇರಿ ವಾಟರ್ ಅವೈಲೇಬಲ್ ಇದೆ. ಎಕ್ಸಾಕ್ಟ್ ನಾನು ಗ್ರೌಂಡ್ ಫ್ಲೋರ್ ಅಲ್ಲಿ ಬಂದ್ರೆ ಕಾರ್ ಪಾರ್ಕಿಂಗು ಆರಾಮಾಗಿ 2 ಕಾರ್ ಪಾರ್ಕಿಂಗ್ ಜೊತೆಗೆ 5-6 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಈ ಕಾರ್ ಪಾರ್ಕಿಂಗ್ ನ ಬಿಲ್ಡ್ ಮಾಡಿದ್ದಾರೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ ಮತ್ತೆ ಸಮಕ್ಕೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಲೆವೆಲ್ ಅಲ್ಲಿ ನಮಗೆ ಕಾವೇರಿ ವಾಟರ್ ಅವೈಲೇಬಲ್ ಇರೋದ್ರಿಂದ ಕಾವೇರಿ ಮೀಟರ್ ಕೂಡ ಆಲ್ರೆಡಿ ನಮಗೆ ಇನ್ಕ್ಲೂಡ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಬಹುದು 2x4 ವೆಟ್ರೋಫರ್ ಟೈಲ್ಸ್ ನ ವಾಲ್ ಗಳಿಗೆ ಯೂಸ್ ಮಾಡಿದ್ದಾರೆ. ಇಲ್ಲಿ ಬಂದು ನಮಗೆ ಗ್ಯಾಸ್ ಪ್ರಾವಿಷನ್ ಕೊಟ್ಟಿರುವಂತದ್ದು. ಗ್ಯಾಸ್ ಪ್ರಾವಿಷನ್ ವಿತ್ ಸೇಫ್ಟಿ ವೈಸ್ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಅಡಿ ನಮ್ಗೆ ಇಲ್ಲೊಂದು ಸ್ಯಾಂಟ್ರೋ ಇದೆ. ಈ ಸ್ಯಾಂಟ್ರೋನ ಈ ಪೋರ್ಷನ್ ಅಲ್ಲಿ ನಿಲ್ಸಿ ಅಲ್ಲೊಂದು 7 ಸೀಟರ್ ಕಾರ್ ಕೂಡ ನಾವು ನಿಲ್ಸ್ಕೊಬಹುದು. ಅಷ್ಟು ಜಾಗ ಈ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಮಾಡ್ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲೊಂದು ಕಾಮನ್ ಬಾತ್ರೂಮ್ ಕೂಡ ನಮ್ಗೆ ಪ್ರಾವಿಷನ್ ಇದೆ. ನೋಡಿ, ಆರಾಮಾಗಿ ಪಾರ್ಟಿಷನ್ ಮಾಡ್ಕೊಳ್ಳೋಷ್ಟು ಸ್ಪೇಷಿಯಸ್ ಆಗಿರುವಂತಹ ಕಾಮನ್ ಬಾತ್ರೂಮ್. ಗ್ಲಾಸಿ ಫಿನಿಶಿಂಗ್ ವೆಟ್ರೋಫಿಟಲ್ಸ್ ವಾಲ್ಗಳಿಗೆ, ಆಂಟಿಸ್ಕೇಡ್ ವೆಟ್ರೋಫಿಟಲ್ಸ್ ಫ್ಲೋರಿಂಗ್ ನಮಗೆ ಯೂಸ್ ಮಾಡಿರುವಂತದ್ದು. ಹಿಂದಗಡೆ ನಮಗೆ 1.5 ಫೀಟ್ ವರೆಗೂ ಅಂದ್ರೆ 1.5 ಅಡಿವರೆಗೂ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಆ ಸೆಟ್ ಬ್ಯಾಕ್ ಹೋಗೋದಕ್ಕೆ ಈ ಪೋರ್ಷನ್ ನಮಗೆ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಸಣ್ಣ ಪುಟ್ಟ ಐಟಮ್ಸ್ ಗಳನ್ನ ಇಟ್ಟಿದ್ದಾರೆ. ಅದೆಲ್ಲ ವಿಕೆಟ್ ಮಾಡ್ರೆ ಕಾರ್ ಪಾರ್ಕಿಂಗ್ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬರುತ್ತೆ. EV ಪಾಯಿಂಟ್ ಗಳು ಕೂಡ ನಮಗೆ ಕೊಟ್ಟಿರುವಂತದ್ದು. ಇಲ್ಲಿ 2 ಪಾಯಿಂಟ್ ಕೊಟ್ಟಿದ್ದಾರೆ, ಅಲ್ಲೂ ಕೂಡ ನಮಗೆ 2 ಪಾಯಿಂಟ್ ಕೊಟ್ಟಿರುವಂತದ್ದು. ಜೊತೆಗೆ ಈ ಪಾರ್ಕಿಂಗ್ ವಾಲ್ಗಳಿಗೂ ಕೂಡ ನಮಗೆ 2x4 ವೆಟ್ರೋಫಿಟಲ್ಸ್ ಗಳನ್ನ ಯೂಸ್ ಮಾಡಿರೋದ್ರಿಂದ ಮೇಂಟೆನೆನ್ಸ್ ಈಸಿ ಮತ್ತೆ ಲುಕ್ ವೈಸ್ ಅಲ್ಲಿ ಕೂಡ ನಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಸ್ಪೇಷಿಯಸ್ ಆಗಿ ನಮಗೆ ಈ ಕಾರ್ ಪಾರ್ಕಿಂಗ್ ನ ಬಿಲ್ಡ್ ಮಾಡಿದ್ದಾರೆ. ಇನ್ನ ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ಈ ಸ್ಟೇರ್ ಕೇಸ್ ಏನಿದೆ, ಈ ಸ್ಟೇರ್ ಕೇಸ್ ಬಂದು ನಮಗೆ 40 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಅದು ಕೂಡ ನಮಗೆ ಆಂಟಿಸ್ಕೈಡ್ ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಟಫನ್ ಗ್ಲಾಸ್ ವಿತ್ SS ವರ್ಕ್, ಈ ಪೋರ್ಷನ್ ಅಲ್ಲಿ SS ಗ್ರಿಲ್ ವರ್ಕ್ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇನ್ನ ಪಾರ್ಕಿಂಗ್ ಅಲ್ಲಿ ನೋಡಬಹುದು POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. CC ಕ್ಯಾಮ್ರಾಗಳಿಗೆಲ್ಲ ವೈರಿಂಗ್ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಸಂಪು ಕೂಡ ಪ್ರಾವಿಷನ್ ಕೂಡ ನಮಗೆ ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದು 10K ಕೆಪಾಸಿಟಿ ಇರುವಂತಹ ಸಂಪು ಕೂಡ ನಮಗೆ ಪ್ರಾವಿಷನ್ ಈ ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲೇ ಪ್ರಾವಿಷನ್ ಮಾಡಿದ್ದಾರೆ. ಸ್ಟೇರ್ ಕೇಸು ವೈಲ್ಡ್ ಆಗಿದೆ. ಈ ಪೋರ್ಷನ್ ಅಲ್ಲಿ ಆರಾಮಾಗಿ ಐಟಮ್ಸ್ ಗಳನ್ನ ನಾವು ಮೂವ್ ಮಾಡಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ನಾರ್ತ್ ಬಿಲ್ಡಿಂಗು ಈಸ್ಟ್ ಡೋರು. ಈಗ ನೀವು ನೋಡ್ತಾ ಇರುವಂತದ್ದು ಈಸ್ಟ್ ಡೋರು. ಕಾರಿಡಾರ್ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಆ ಲೈನ್ ಫುಲ್ ನಾವು ತುಳಸಿ ಕಟ್ಟೆ ಆ ತರದ್ ಏನಾದ್ರು ಮನಿ ಪ್ಲಾಂಟ್ ವಾಸ್ತಿಗೆ ಸಂಬಂಧಪಟ್ಟಿರುವಂತಹ ಗಿಡಗಳನ್ನ ನಾವು ಇಲ್ಲಿ ಇಟ್ಕೋಬಹುದು. ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇರುವಂತದ್ದು. ಮೈನ್ ಡೋರ್ ಬಗ್ಗೆ ಮಾತಾಡೋದು, ಇದು ಟೀ ಕುಡ್ ಬರುತ್ತೆ. ಕರ್ವಿಂಗ್ಸ್ ನಮಗೆ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ 4x9 ಇರುವಂತಹ ವಾಸ್ಕಲ್ ಕೂಡ ನಮಗೆ ಬಿಲ್ಡ್ ಮಾಡಿರುವಂತದ್ದು. ನೋಡಿದ್ರಲ್ಲ, ಹಾಲು ಸ್ಕ್ವೇರ್ ಆಗಿದೆ. L ಶೇಪ್ ಅಲ್ಲಿ ನಾವು ಸೋಫಾ ಹಾಕೊಂಡು ಸೆಂಟ್ರಲ್ಲಿ ಟೀ ಟೇಬಲ್ ಹಾಕೊಂಡ್ರು ಓಡಾಡಕ್ಕೆ ತುಂಬಾನೇ ಜಾಗ ಇರುವಂತಹ ಲಿವಿಂಗ್ ರೂಮ್ ಈ ಮನೆಯಲ್ಲಿ ನಮಗೆ ನೋಡಬಹುದು. ನೋಡಿ, ಹಾಲು ತುಂಬಾ ಸ್ಪೇಷಿಯಸ್ ಆಗಿದೆ. ರೋಡ್ ಸೈಡ್ಗೆ 4 ವಿಂಡೋಗಳನ್ನ ಕೊಟ್ಟಿರುವಂತದ್ದು ವೆಂಟಿಲೇಷನ್ಗೆ. ಡಿಸೈನ್ ವೈಸ್ ಅಲ್ಲಿ ನಮಗೆ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಲುಕ್ ವೈಸ್ ಅಲ್ಲೂ ಈ ಸ್ಟೇರ್ ಕೇಸ್ ನಮಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೂಡ ನಮಗೆ ಇಂಟೀರಿಯರ್ ಡಿಸೈನ್ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಈ ಟಿವಿ ಯೂನಿಟ್ ಬಗ್ಗೆ ಮಾತಾಡೋದಾದ್ರೆ ಎಕ್ಸಾಕ್ಟ್ ಆಗಿ ನಾವು 90 ಡಿಗ್ರಿಲಿ ಟಿವಿ ನೋಡಬಹುದು. ಆ ಟಿವಿ ಯೂನಿಟ್ ಕೂಡ ಒಂದು ಯೂನಿಕ್ ಡಿಸೈನ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿರುವಂತದ್ದು. ರೌಂಡ್ ಶೇಪ್ ಅಲ್ಲಿ ಬರುತ್ತೆ. 64 ಇಂಚಸ್ ಟಿವಿ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಅಷ್ಟು ಜಾಗ ಇದೆ. ಈ ಪೋರ್ಷನ್ ಫುಲ್ ನಮಗೆ ಸ್ಟೋರೇಜ್ ಗಳು ಕೊಟ್ಟಿದ್ದಾರೆ. ಏನಾದ್ರು ಐಟಮ್ಸ್ ಗಳನ್ನ ಕ್ಲೀನ್ ಆಗಿ ನಾವು ಮೌಂಟ್ ಮಾಡ್ಕೊಂಡ್ ಬರ್ಬೋದು.
ಅಷ್ಟು ಜಾಗ ಇದೆ. ಕೆಳಗಡೆ 2 ಡ್ರಾಯರ್ ಬಾಕ್ಸ್. ಈ ಪೋರ್ಷನ್ ಅಲ್ಲಿ ಒಂದು ಗ್ಲಾಸ್ ಡೋರ್ ಕೊಟ್ಟಿರುವಂತದ್ದು. ಸೆಟಪ್ ಬಾಕ್ಸ್ ಗಳು ಆ ತರದಕ್ಕೆ ನಾವು ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ರೆ. ಬ್ಯಾಕ್ ಗ್ರೌಂಡ್ ಫುಲ್ ನಮಗೆ ಇಂಟೀರಿಯರ್ ಡಿಸೈನ್ ನ ತಗೊಂಡಿರುವಂತದ್ದು. ಬಿಲ್ಡ್ ಮಾತ್ರ ಬೊಂಬಾಟ್ ಆಗಿದೆ ಅಂತ ಹೇಳ್ಬೋದು. ಈ ಟಿವಿ ಯೂನಿಟ್ ಪಕ್ಕದಲ್ಲಿ ನಮಗೆ ಒಂದು ಪೂಜಾ ಮನೆ ಪ್ರಾವಿಷನ್ ಮಾಡಿರುವಂತದ್ದು. ಓಕೆ, ಕ್ವಾರ್ಟ್ಸ್ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಕೆಳಗಡೆ 3 ಡ್ರಾಯರ್ ಬಾಕ್ಸ್ ಗಳು ಅಂದ್ರೆ ಓಪನ್ ಅಂಡ್ ಕ್ಲೋಸ್ ಮಾಡುವಂತದ್ದು ನಮಗೆ ಸ್ಟೋರೇಜ್ ಕೊಟ್ಟಿರುವಂತದ್ದು. ಒಬ್ರು ಕುತ್ಕೊಂಡು ಪೂಜೆ ಮಾಡಬಹುದು ಅಷ್ಟು ಜಾಗ ಈ ಪೂಜಾ ಮನೆಯಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ವಾಲ್ಗಳಿಗೆ 2x4 ವೆಟ್ರೋಫ್ ಟೈಲ್ಸ್. ಸೆಂಟ್ರಲ್ ನಮಗೆ ಗೋಲ್ಡ್ ಮೆಟಲ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಸೀಲಿಂಗ್ ಅಲ್ಲಿ ಕೂಡ ನಮಗೆ ವಿತ್ ವುಡ್ ವಿತ್ ಟಫನ್ ಗ್ಲಾಸ್ ವರ್ಕ್ ವಿತ್ ಟಚಿಂಗ್ ವರ್ಕ್ ಕೂಡ ನಮಗೆ ನೋಡಬಹುದು. ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಪೂಜಾ ಡೋರ್ ನೋಡಬಹುದು. ಇದು ಗ್ಲಾಸ್ ಬರುತ್ತೆ. ಫ್ರೇಮ್ ಬಂದು ನಮಗೆ ಟೀ ಕುಡ್ ಬರುತ್ತೆ. ವಾಸ್ಕಲ್ಲು ಕೂಡ ನಮಗೆ ಟೀ ಕುಡ್ ಬಿಲ್ಡ್ ಮಾಡಿದ್ದಾರೆ. ಈ ಪೂಜಾ ಮನೆಯಲ್ಲಿ ಒಬ್ರು ಕುತ್ಕೊಂಡು ಪೂಜೆ ಮಾಡಬಹುದು ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಇನ್ನ ಕಿಚನ್ ಏರಿಯಾ ನೋಡಬಹುದು ವೀಕ್ಷಕರೇ. ಆಗ್ನೇಯದಲ್ಲಿ ನಮಗೆ ಕಿಚನ್ ಏರಿಯಾನ ಒಂದು ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಫುಲ್ ನಮಗೆ ಕ್ವಾರ್ಟ್ಸ್ ನ ಯೂಸ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿ ಬಂದಿದೆ. ವೈಟ್ ಕಲರ್ ಕ್ವಾರ್ಟ್ಸ್ ನ ಯೂಸ್ ಮಾಡಿರೋದ್ರಿಂದ ಅಲ್ಟಿಮೇಟ್ ಆಗಿದೆ ಅಂತ ಅನ್ಬೋದು. ಚೆನ್ನಾಗಿದೆ. ಜೊತೆಗೆ ಕೆಳಗಡೆ ನಮಗೆ ಬ್ಯಾಸ್ಕೆಟ್ ಗಳ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ಗ್ಲಾಸ್ ಡೋರ್ ಗಳನ್ನ ಕೊಟ್ಟಿರುವಂತದ್ದು ವಿತ್ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಬಿಲ್ಡ್ ಮಾಡಿರುವಂತದ್ದು. ಮೇಲ್ಗಡೆ ಕೂಡ ಅಷ್ಟೇ ವಿತ್ ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವಿತ್ ಲಾಫ್ಟ್ ಅದ್ರ ಕೆಳಗಡೆ ವಿತ್ ಪ್ರೊಫೈಲ್ ಲೈಟ್. ಈ ಪೋರ್ಷನ್ ಅಲ್ಲಿ ಗ್ರಾಸರಿ ಐಟಮ್ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್. ಇಲ್ಲಿ ನಮಗೆ ಹಾಕುವ ಕಡೆಗೆ ವಿತ್ ಸ್ಟೋರೇಜ್. ಸಿಂಕ್ ಕೆಳಗಡೆ ಫುಲ್ ನಮಗೆ ಬ್ಯಾಸ್ಕೆಟ್ ಗಳ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನಮಗೊಂದು ಫೋಲ್ಡಬಲ್ ಟೇಬಲ್ ಒಂದು ಪ್ರಾವಿಷನ್ ಮಾಡಿದರೆ. ಬೇಕು ಅಂದ್ರೆ ಓಪನ್ ಮಾಡಬಹುದು, ಇಲ್ಲಾಂದ್ರೆ ನಾವು ಕ್ಲೋಸ್ ಮಾಡಬಹುದು. ಆ ಪೋರ್ಷನ್ ಅಲ್ಲಿ ಒಂದು ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸಾರಿ, ಪ್ಯಾಂಡ್ರೆ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಸ್ಟೋರೇಜ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೊಂದು ಹ್ಯಾಂಡ್ ವಾಶ್ ಒಂದು ಬರುತ್ತೆ. ಮಿರರ್ ಬೇಕಾದ್ರೆ ಈ ಪೋರ್ಷನ್ ನಾವು ಮೌಂಟ್ ಮಾಡ್ಕೋಬಹುದು. ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ವೆಂಟಿಲೇಷನ್ ಗೆ ಕೂಲಿಂಗ್ ಗ್ಲಾಸ್ ಕೊಟ್ಟಿರುವಂತದ್ದು. ಔಟರ್ ಇಂದ ಇನ್ನರ್ ಕಾಣಿಸೋದಿಲ್ಲ ಆ ತರ ಈ ಪೋರ್ಷನ್ ಅಲ್ಲಿ ನಮಗೆ ಇದೆ. ಫ್ರಿಜ್ ಗೆ ಇಲ್ಲೂ ಪಾಯಿಂಟ್ ಇದೆ, ಅಲ್ಲೂ ಪಾಯಿಂಟ್ ಇದೆ. ನಮ್ಗೆ ಯಾವ ತರ ಅನುಕೂಲ ಬೇಕೋ ಆ ತರ ಅನುಕೂಲದಲ್ಲಿ ನಾವು ಫ್ರಿಜ್ ನ ಯೂಸ್ ಮಾಡಬಹುದು. ಇನ್ನು ಡೈನಿಂಗ್ ಏರಿಯಾ ಬಗ್ಗೆ ಮಾತಾಡೋದಾದ್ರೆ ಆರಾಮಾಗಿ 5 ಜನ ಕುತ್ಕೊಂಡು ಯೂಸ್ ಮಾಡೋ ಅಷ್ಟು ಡೈನಿಂಗ್ ಏರಿಯಾ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ನೋಡಿದ್ರಲ್ಲ, ಕಿಚನ್ ಏರಿಯಾ ಚೆನ್ನಾಗಿ ತಗೊಂಡಿದ್ದಾರೆ. ಮಸ್ತಾಗಿದೆ. ಇಲ್ಲೆಲ್ಲ ನೋಡಬಹುದು ಫೋಟೋ ಫ್ರೇಮ್ಗಳು, ಇಲ್ಲಾಂದ್ರೆ ಡಿಸೈನ್ ಫ್ರೇಮ್ಗಳು ವರ್ಕ್ಗಳು ಕೂಡ ನಮ್ಗೆ ಇಂಟೀರಿಯರ್ ಡಿಸೈನ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಇದು ಕಿಚನ್ ಏರಿಯಾ ಮತ್ತೆ ಡೈನಿಂಗ್ ಏರಿಯಾದಲ್ಲಿ ಕೂಡ ನಮಗೆ ಸೀಲಿಂಗ್ ಅಲ್ಲಿ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಕಿಚನ್ ಬ್ಯಾಕ್ ಸೈಡ್ ಈ ಸೈಡ್ ಅಲ್ಲಿ ನಮಗೆ ಯುಟಿಲಿಟಿ ಕೊಟ್ಟಿದ್ದಾರೆ. ಈ ಸ್ಪೇಸ್ ಬಂದು ನಮಗೆ ಯುಟಿಲಿಟಿ. ಫ್ಲೋರಿಂಗ್ ನಮಗೆ ಆಂಟಿಸ್ಕೈಡ್ ವೆಟ್ರೋಫೈಡಲ್ಸ್. ವಾಲ್ಗಳಿಗೆ 2x4 ವೆಟ್ರೋಫೈಡಲ್ಸ್. ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ವಾಷಿಂಗ್ ಮಿಷಿನ್ ಇಟ್ಕೋಬಹುದು, ಡಿಶ್ ವಾಶ್ ಕೂಡ ನಾವು ಇಟ್ಕೋಬಹುದು ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಇದ್ರ ಪಕ್ಕದಲ್ಲಿ ನಮಗೊಂದು ಕಾಮನ್ ವಾಶ್ರೂಮ್ ಅನ್ನು ಕೊಟ್ಟಿದ್ದಾರೆ. ಟಾಪ್ ಟು ಬಾಟಮ್ ವರೆಗೂ 2x4 ವೆಟ್ರೋಫೈಡಲ್ಸ್ ನ ಯೂಸ್ ಮಾಡಿದ್ದಾರೆ. ಬಟ್ ಏನು ಅಂದ್ರೆ ಫ್ಲೋರ್ ಮೌಂಟೆಡ್ ವೆಸ್ಟರ್ನ್ ಕಮೋಡ್ ಒಂದು ಬರುತ್ತೆ. ಇದು ಸ್ನಾನ ಮಾಡೋದಕ್ಕೆ ಆಪ್ಷನ್ ಇಲ್ಲ, ಜಸ್ಟ್ ಒಂದು ಟಾಯ್ಲೆಟ್ ಪರ್ಪಸ್ ಗೆ ಕೊಟ್ಟಿರುವಂತಹ ಒಂದು ಕಾಮನ್ ವಾಶ್ರೂಮ್ ಅಷ್ಟೇ ಇದು. ಫಸ್ಟ್ ಫ್ಲೋರ್ ಅಲ್ಲಿ ನಮಗೆ ಈ ತರ ಅಕಾಮಡೇಷನ್ ಇರುವಂತದ್ದು. ಸ್ಪೇಷಿಯಸ್ ಆಗಿರುವಂತಹ ಲಿವಿಂಗ್ ರೂಮು, ಬ್ಯೂಟಿಫುಲ್ ಆಗಿರುವಂತಹ ಪೂಜಾ ಮನೆ, ಕಿಚನ್ ಪ್ಲಸ್ ಡೈನಿಂಗ್ ಏರಿಯಾ, ಯುಟಿಲಿಟಿ, ಒಂದು ಕಾಮನ್ ವಾಶ್ರೂಮ್ ಬರುತ್ತೆ. ಇನ್ನರ್ ಸ್ಟೇರ್ ಕೇಸು ಅಷ್ಟೇ ವೀಕ್ಷಕರೇ, ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿರುವಂತದ್ದು. ಮೇನ್ ಸ್ಟೇರ್ ಕೇಸ್ ಏನಕ್ಕೆ ಅಂದ್ರೆ ಐಟಮ್ಸ್ ಗಳನ್ನ ಮೂವ್ ಮಾಡೋದಕ್ಕೆ ಮೈನ್ ನಮಗೆ ಸ್ಟೇರ್ ಕೇಸು ಚೆನ್ನಾಗಿದೆ. ಇದು ಟಫನ್ ಗ್ಲಾಸ್ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಲುಕ್ ವೈಸ್ ಅಲ್ಲಂತೂ ಅಲ್ಟಿಮೇಟ್ ಆಗಿ ತಗೊಂಡಿದ್ದಾರೆ. 40 mm ಗ್ರಾನೈಟ್ ನ ನಮಗೆ ಯೂಸ್ ಮಾಡಿರುವಂತದ್ದು ಈ ಸ್ಟೇರ್ ಕೇಸ್ ಫ್ಲೋರಿಂಗ್ ಗೆ. ಸೆಕೆಂಡ್ ಫ್ಲೋರ್ ಗೆ ನಾವು ಎಂಟ್ರಿ ಆಗ್ತಿದ್ದಂಗೆ ಈ ಪೋರ್ಷನ್ ಅಲ್ಲಿ ನಮಗೆ ಫುಲ್ ಸ್ಟಡಿ ಯೂನಿಟ್ ಕೊಟ್ಟಿದ್ದಾರೆ. ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ ಇಲ್ಲ, ಕಂಪ್ಯೂಟರ್ ಇಟ್ಕೊಳ್ಳೋದಕ್ಕೆ ಟೇಬಲ್, ಸ್ಟಡಿ ಟೇಬಲ್ ವಿತ್ 2 ಡ್ರಾಯರ್ ಬಾಕ್ಸ್ ಗಳು, 2 ಸ್ಟೋರೇಜ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ಬುಕ್ ರ್ಯಾಕ್ ಕೊಟ್ಟಿದ್ದಾರೆ. ಇಲ್ಲೆಲ್ಲ ನಮಗೆ ಗ್ಲಾಸ್ ಡೋರ್ ಗಳು ಕೊಟ್ಟಿದ್ದಾರೆ ನೋಡಿ. ಫುಲ್ ಬುಕ್ಸ್ ಗಳು ಇಟ್ಕೊಳ್ತೀವಿ ಅಂದ್ರೆ ವಿತ್ ಗ್ಲಾಸ್ ಡೋರು. ಮೇಲ್ಗಡೆ ಲಾಫ್ಟ್, POP ವರ್ಕ್, LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈಗ ನೀವು ನೋಡ್ತಾ ಇರುವಂತದ್ದು ಮಾಸ್ಟರ್ ಬೆಡ್ರೂಮ್. ಆಲ್ರೆಡಿ ಕಿಂಗ್ ಸೈಜ್ ಕಾಟ್ ರೆಡಿ ಇದೆ ವಿತ್ ಸ್ಟೋರೇಜ್ ಕೊಟ್ಟಿದ್ದಾರೆ. ಬ್ಯಾಕ್ ಗ್ರೌಂಡ್ ಅದು ಕೂಡ ನಮ್ಗೆ ಇಂಟೀರಿಯರ್ ಬರುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಸೈಡ್ ಅಲ್ಲಿ 3 ವಿಂಡೋಗಳಿದೆ. ಅಲ್ಲಿ 1 ವಿಂಡೋ, ಇಲ್ಲಿ 2 ವಿಂಡೋ ಕೊಟ್ಟಿರುವಂತದ್ದು ವೆಂಟಿಲೇಷನ್ ಗೆ. ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ವಿತ್ ಲಾಫ್ಟ್ ವರ್ಕ್, ಇಲ್ಲಿ ಡ್ರೆಸ್ಸಿಂಗ್ ವಿತ್ ಸ್ಟೋರೇಜ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಒಂದು ಸೆಮಿ ಟಿವಿ ಯೂನಿಟ್ ಇಲ್ಲಿದೆ. ಸೌತ್ಗೆ ತಲೆ ಇಟ್ಕೊಳ್ತೀವಿ.
ನಾರ್ತ್ಗೆ ಟಿವಿ ನೋಡುವಂತ ಪ್ರಾವಿಷನ್ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ನಮಗೆ ಪ್ರೊವೈಡ್ ಮಾಡಿರುವಂತದ್ದು. ಈ ಕಡೆ ನಮಗೆ ಅಟ್ಯಾಚ್ ಬಾತ್ರೂಮ್ ಇದೆ. ಓಕೆ, ನೋಡಿದ್ರಲ್ಲ, ಸಾಕಾಗಿದೆ. ಆರಾಮಾಗಿ ನಾವು ಡ್ರೈ ವೆಟ್ ಮಾಡ್ಕೊಬಹುದು. ಈ ಜಾಗದಲ್ಲಿ ನಾವೇನಾದ್ರು ಪಾರ್ಟಿಷನ್ ಮಾಡ್ಕೊಂಡ್ರೆ ಇದು ವೆಟ್ ಆಗುತ್ತೆ, ಇಲ್ಲಿ ಡ್ರೈ ಆಗುತ್ತೆ. ಸೆಂಟ್ರಲ್ಲಿ ಹ್ಯಾಂಡ್ ವಾಶ್ ನಾವು ಇಟ್ಕೋಬಹುದು. ಆ ಥರ ನನ್ನ ಯೂಟ್ಯೂಬ್ ಅಲ್ಲಿ ತುಂಬಾ ವಿಡಿಯೋಗಳನ್ನ ನೋಡಿರ್ತೀವಿ. ಡ್ರೈ ವೆಟ್ ವಿತ್ ಒಂದು ಸ್ಟೋರೇಜ್ ಇರುವಂತ ಒಂದು ಹ್ಯಾಂಡ್ ವಾಶ್ ಪ್ರೊವೈಡ್ ಮಾಡಿರ್ತಾರೆ. ಆ ತರ ಸ್ಪೇಸ್ ನಾವು ಈ ಅಟ್ಯಾಚ್ ಬಾತ್ರೂಮ್ ಅಲ್ಲಿ ಯೂಸ್ ಮಾಡಬಹುದು. ಬಟ್ ಬೆಡ್ರೂಮ್ ತುಂಬಾ ಕ್ಲಾಸ್ ಆಗಿ ಬಂದಿದೆ, ಚೆನ್ನಾಗಿದೆ. ಇದ್ರ ಆಪೋಸಿಟ್ ಅಲ್ಲಿ ಬರುತ್ತೆ ನಮ್ಗೆ ಚಿಲ್ಡ್ರನ್ಸ್ ಬೆಡ್ರೂಮ್. ವೀಕ್ಷಕರೇ, ಇಲ್ಲೂ ಅಷ್ಟೇನೆ ಒಂದು ಕಿಂಗ್ ಸೈಜ್ ಕಾಟ್ ಹಾಕೊಂಡ್ರು ಕೂಡ ಓಡಾಡಕ್ಕೆ ತುಂಬಾನೇ ಜಾಗ ಇರುವಂತಹ ಸ್ಪೇಷಿಯಸ್ ಆಗಿ ನಮ್ಗೆ ಬೆಡ್ರೂಮ್ ನ ಬಿಲ್ಡ್ ಮಾಡಿದ್ದಾರೆ. ರೋಡ್ ಸೈಡ್ ಗೆ ವೆಂಟಿಲೇಷನ್ ಗೆ 4 ವಿಂಡೋಗಳನ್ನ ಕೊಟ್ಟಿರುವಂತದ್ದು, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್ ವರ್ಕ್ ವಿತ್ ಡ್ರೆಸ್ಸಿಂಗ್ ಏರಿಯಾ ವಿತ್ ಡ್ರೈಯರ್ ಬಾಕ್ಸ್ ಗಳು ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಬಾತ್ರೂಮ್, ಬಟ್ ಇಲ್ಲಿ ಪಾರ್ಟಿಷನ್ ಮಾಡ್ಕೊಳ್ಳೋದು ಬರೋದಿಲ್ಲ. ವಿತ್ ಅಟ್ಯಾಚ್ ಬಾತ್ರೂಮ್, ವಾಲ್ ಮೌಂಟೆಡ್ ಕಮೋಡ್, ಡ್ರೈ ವಾಟರ್, ಹ್ಯಾಂಡ್ ವಾಶ್ ಎಲ್ಲ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಗ್ಲಾಸಿ ಫಿನಿಶಿಂಗ್ ಟೈಲ್ಸ್ ನಮಗೆ ಟಾಪ್ ಟು ಬಾಟಮ್ ವರ್ಕು ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. ಇದ್ರ ಪಕ್ಕದಲ್ಲಿ ಒಂದು ಸ್ಮಾಲ್ ಬಾಲ್ಕನಿ ಕೊಟ್ಟಿದ್ದಾರೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ಬರುತ್ತೆ ಈ ಬಾಲ್ಕನಿ ಏರಿಯಾ. ಫ್ಲೋರಿಂಗು ಗ್ರಾನೈಟ್, ವಾಲ್ಗಳಿಗೆ 2x4 ವೆಟ್ರೋಫಾ ಟೈಲ್ಸ್, ಎಲಿವೇಶನ್ ವೈಸ್ ಅಲ್ಲಿ ಮತ್ತೆ ಸೇಫ್ಟಿ ವೈಸ್ ಅಲ್ಲಿ ಟಫನ್ ಗ್ಲಾಸ್ SS ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಚೆನ್ನಾಗಿದೆ. ಬಟ್ ಏನಂದ್ರೆ ಈ ಬೆಡ್ರೂಮ್ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು. ಸೆಕೆಂಡ್ ಫ್ಲೋರ್ ಅಲ್ಲಿ 2 ಮಾಸ್ಟರ್ ಬೆಡ್ರೂಮ್, ಒಂದು ಸ್ಟಡಿ ಯೂನಿಟ್ ಕೊಟ್ಟಿರುವಂತದ್ದು. ವಿತ್ ನಮ್ಗೆ ಈ ಪೋರ್ಷನ್ ಎಲ್ಲ ನಮಗೆ ಲೈಟ್ ಗಳೆಲ್ಲ ಪ್ರೊವೈಡ್ ಮಾಡಿದ್ದಾರೆ, ಫುಟ್ ಲೈಟ್ ಎಲ್ಲ ಪ್ರೊವೈಡ್ ಮಾಡಿರುವಂತದ್ದು. ಸ್ಟೇರ್ ಕೇಸು, ಇನ್ನರ್ ಸ್ಟೇರ್ ಕೇಸ್ ನಮಗೆ ಹಾಲ್ ಇಂದ ಇಲ್ಲಿವರೆಗೂ ಕೂಡ ನಮಗೆ ಆ ಪೋರ್ಷನ್ ಅಲ್ಲಿ ಟಫನ್ ಗ್ಲಾಸ್, ಈ ಪೋರ್ಷನ್ ಅಲ್ಲಿ ನಮಗೆ SS ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿರುವಂತದ್ದು. ಮೂರನೇ ಫ್ಲೋರ್ ಅಲ್ಲಿ ಇದು ಮೂರನೇ ಮಾಸ್ಟರ್ ಬೆಡ್ರೂಮ್. ಇದು ಸೇಮ್ ಕಿಂಗ್ ಸೈಜ್ ಕಾಟ್, ಲೆಫ್ಟ್ ಸೈಡ್ ರೈಟ್ ಸೈಡ್ ಅಲ್ಲಿ ವಿತ್ ಡ್ರಾಯರ್ ಬಾಕ್ಸ್ ಗಳು ಪ್ರೊವೈಡ್ ಮಾಡಿದ್ದಾರೆ, ವಿತ್ ಅಟ್ಯಾಚ್ ಇದೆ. ಅದು ಇಲ್ಲಿ ಅಷ್ಟೇನೆ 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ವಿತ್ ಸ್ಟೋರೇಜ್, ಡ್ರೆಸ್ಸಿಂಗ್ ಏರಿಯಾ ವಿತ್ ಸ್ಟೋರೇಜ್, 2 ಡ್ರಾಯರ್ ಬಾಕ್ಸ್ ಗಳು ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ವರ್ಕ್, ಇಲ್ಲಿ POP ವರ್ಕ್, LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇಲ್ಲಿ 4 ವಿಂಡೋಗಳು ಕೊಟ್ಟಿದ್ದಾರೆ ವೆಂಟಿಲೇಷನ್ ಗೆ. ಇಲ್ಲಿ ಟಿವಿ ಯೂನಿಟ್, ಲಾಫ್ಟ್ ವರ್ಕ್, ಕೆಳಗಡೆ ಫುಲ್ ಸ್ಟೋರೇಜ್ ವಿತ್ 2 ಗ್ಲಾಸ್ ಡೋರ್ಗಳು. ಈ ಪೋರ್ಷನ್ ಅಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್, ಆಂಟಿಸ್ಕೇಟ್ ವೆಟ್ರೋಫಾ ಟೈಲ್ಸ್, ಬಾಲ್ಗಳಿಗೆಲ್ಲ 2x4 ವೆಟ್ರೋಫಾ ಟೈಲ್ಸ್ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಇದೊಂದು ಚಿಕ್ಕದಾಗಿ ಒಂದು ಸಜ್ಜಾ ಕೂಡ ಕೊಟ್ಟಿದ್ದಾರೆ ನೋಡಿ, ಚೆನ್ನಾಗಿದೆ. ಮೂರನೇ ಫ್ಲೋರ್ ಅಲ್ಲಿ ಇದು ಮೂರನೇ ಮಾಸ್ಟರ್ ಬೆಡ್ರೂಮ್, ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಆಗಿರುವಂತದ್ದು. ಇನ್ನು ಟೆರೆಸ್ ಹೋಗೋದಕ್ಕೆ ಸ್ಟೇರ್ ಕೇಸ್ ಕೂಡ ನಮಗೆ ಕಂಟಿನ್ಯೂ ಆಗಿದೆ. ಇದು ಬಂದು ನಮಗೆ ಒಂದು ಸಿಟ್ಟಿಂಗ್ ಏರಿಯಾ ಬರುತ್ತೆ. ಸಿಟ್ಟಿಂಗ್ ಏರಿಯಾ, ಪಾರ್ಟಿ ಏರಿಯಾ, ಮಲ್ಟಿಪರ್ಪಸ್ ರೂಮು. ಈ ಪೋರ್ಷನ್ ಎಲ್ಲ ನೋಡಿ ಫುಲ್ ನಮಗೆ UPVC ವಿಂಡೋ, ಈ ಪೋರ್ಷನ್ ಗ್ಲಾಸ್ ಕೂಡ ನಮಗೆ ಕೊಟ್ಬಿಟ್ಟಿದ್ದಾರೆ. ಸ್ಪೇಷಿಯಸ್ ಆಗಿದೆ. ಅಂದ್ರೆ ಇವರು ಹೋಮ್ ಥಿಯೇಟರ್ ಮತ್ತೆ ಜಿಮ್ ರೂಮ್ ಕಾನ್ಸೆಪ್ಟ್ ಅಲ್ಲಿ ಬಿಟ್ಟಿರುವಂತದ್ದು. ಜಿಮ್ ರೂಮ್ ಹೇಗೆ ಅಂದ್ರೆ ಇಲ್ಲೊಂದು ಪಾಯಿಂಟ್ ಇದೆ, ಅಲ್ಲೊಂದು ಪಾಯಿಂಟ್ ಇದೆ, ಇಲ್ಲೂ ಒಂದು ಪಾಯಿಂಟ್ ಇದೆ. 32 ಆಂಪ್. ಇನ್ ಕೇಸ್ ಏನಾದ್ರು ಸೈಕ್ಲಿಂಗ್, ಥ್ರೆಡ್ಮಿಲ್ ಏನಾದ್ರು ಯೂಸ್ ಮಾಡ್ತೀವಿ ಅಂದ್ರೆ ಆ ಪೋರ್ಷನ್ ನಾವು ಯೂಸ್ ಮಾಡಬಹುದು. ಆ ತರ ಜಾಗ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಹೋಮ್ ಥಿಯೇಟರ್ ಮಾಡ್ತೀವಿ ಅಂದ್ರೆ ವಿತ್ ಅಕಾಸ್ಟಿಕ್ ಮಾಡ್ಕೊಂಡು ಕೂಡ ನಾವು ಹೋಮ್ ಥಿಯೇಟರ್ ನಾವು ಬಿಲ್ಡ್ ಮಾಡ್ಕೊಬಹುದು. ಯಾಕಂದ್ರೆ ನಮಗೆ ಇಲ್ಲಿ UPVC ವಿಂಡೋ ಕೊಟ್ಟಿರೋದ್ರಿಂದ. ಸೀಲಿಂಗ್ ಅಲ್ಲಿ POP ವರ್ಕ್, LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಇನ್ ಕೇಸ್ ಏನಾದ್ರು ನಾವು ಪಾರ್ಟಿ ರೂಮ್ ನಮ್ಮ ಅನುಕೂಲಕ್ಕೆ ತಕ್ಕನಂಗೆ ಈ ರೂಮ್ ನ ಯಾವ ತರ ಬೇಕಾದದನ್ನ ಮಾಡಿಫೈನ ಮಾಡ್ಕೋಬಹುದು. ಇಲ್ಲ ನಾವು ಇದು ನಮ್ಗೆ ಬೆಡ್ರೂಮೇ ಬೇಕು, ಗೆಸ್ಟ್ ರೂಮೇ ಬೇಕು ಅಂದ್ರೆ ಇದನ್ನು ನಾವು ರೂಮ್ ತರ ಕನ್ಸಿಡರ್ ಮಾಡ್ರೆ ಟೋಟಲ್ ನಮಗೆ 4 BHK ಹೌಸ್ ಬರುತ್ತೆ. ಚೆನ್ನಾಗಿದೆ. ಬನ್ನಿ ಟೆರೆಸ್ಗೆ ಹೋಗೋಣ. ಸ್ಟೇರ್ಕೇಸ್ ಬಗ್ಗೆ ನಾವು ಮಾತಾಡೋ ಹಾಗಿಲ್ಲ. ಫಸ್ಟ್ ಫ್ಲೋರ್ ಇಂದ ನಮ್ಗೆ ಇದೇ ತರ ಕಂಟಿನ್ಯೂ ಬಂದಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್, ಇಲ್ಲೊಂದು ವಿಂಡೋ ಕೂಡ ಕೊಟ್ಟಿದ್ದಾರೆ, ಜೊತೆಗೆ ಒಂದು ಸ್ಕೈಲೈಟ್ ಕೂಡ ಇದೆ. ಓಪನ್ ಟೆರಸ್ ಕಾನ್ಸೆಪ್ಟ್ ಅಲ್ಲಿ ನಮ್ಗೆ ಇರುವಂತದ್ದು ವೀಕ್ಷಕರೇ. ಈ ಪೋರ್ಷನ್ ಅಲ್ಲಿ ನಮಗೆ ಬಟ್ಟೆ ಹಾರಕೊಳ್ಳೋದಕ್ಕೆ 2 ಆಂಗಲ್ ಲ್ಯಾಡರ್ ಕೂಡ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಮ್ಯಾನುವಲ್ ಬಟ್ಟೆ ಒಗೆಯೋದಕ್ಕೆ ಈ ಪೋರ್ಷನ್ ಅಲ್ಲಿ ಕೊಟ್ಟಿರುವಂತದ್ದು. ಟ್ಯಾಂಕ್ ರೂಮ್ ನಮಗೆ ಮೇಲ್ಗಡೆ ಇದೆ. ವಾಷಿಂಗ್ ಮಿಷಿನ್ ಏರಿಯಾ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಆಗಿರುವಂತದ್ದು. ಇದು ಅಂಜನಪುರದಲ್ಲಿ ಬರುವಂತಹ BDA ಪ್ರಾಪರ್ಟಿಯಲ್ಲಿ ಲೊಕೇಟ್ ಆಗಿರುವಂತಹ ಲೊಕೇಶನ್ ಇರುವಂತದ್ದು. ನಾರ್ತ್ ಬಿಲ್ಡಿಂಗು, ಈಸ್ಟ್ ಡೋರ್ ಕಟ್ಟಿರುವಂತಹ ಮನೆ. ಕನಕಪುರ ರೋಡ್ಗೆ ತುಂಬಾ ಹತ್ತಿರದಲ್ಲಿರುವಂತಹ ಆಕ್ಸೆಸಿಬಲ್ ನಮಗೆ ಈ ಪ್ರಾಪರ್ಟಿ ಇದೆ. ಒಳ್ಳೆ ಲೊಕೇಶನ್ ಅಲ್ಲಿ ನಮಗೆ ಸಿಗ್ತಾ ಇರುವಂತಹ ಪ್ರಾಪರ್ಟಿ, ಮತ್ತೆ ಒಳ್ಳೆ ರೇಟ್ ಅಲ್ಲಿ ಸಿಗ್ತಾ ಇರುವಂತಹ ಪ್ರಾಪರ್ಟಿ.
ನಾರ್ತ್ ಬಿಲ್ಡಿಂಗು, ಈಸ್ಟ್ ಡೋರು. ಮೆಟ್ರೋಗೆ ಹತ್ರದಲ್ಲಿ ಏನಾದ್ರು ಹುಡುಕ್ತಿದ್ರೆ ಈ ಪ್ರಾಪರ್ಟಿ 100% ಲೈಕ್ ಮಾಡ್ಬೋದು. ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇರುವಂತಹ ಮನೆ ಈ ಮನೆ ಆಗಿದೆ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಡೀಟೇಲ್ಸ್ ಬೇಕು ಅಂದ್ರೆ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಇಲ್ಲ ನನ್ನ ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು. ನನ್ನ ನಂಬರ್ನ ಈ ಡಿಸ್ಪ್ಲೇ ರೈಟ್ ಸೈಡ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, VC ಪ್ರಾಪರ್ಟಿ ನಂಬರ್ನ. ಆ ನಂಬರ್ಗೆ ನೀವು ಕಾಲ್ ಕೂಡ ಮಾಡ್ಬೋದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ನಿಮ್ಮ ಪ್ರಾಪರ್ಟಿಗಳನ್ನ ಏನಾದ್ರು ಸೇಲ್ ಮಾಡಬೇಕು, ಇಲ್ಲ ನಿಮ್ಮೂರ್ಗೆ ಏನಾದ್ರು ಪ್ರಾಪರ್ಟಿಗಳು ಏನಾದ್ರು ಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ, ಇದುವರೆಗೂ ಯಾರೆಲ್ಲ ನನ್ನ VC ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ ಅಂಡ್ ಇನ್ಸ್ಟಾ ಪೇಜು, ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾ ಪೇಜ್ ಮತ್ತೆ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.